ಗೇಟ್ ಪ್ರಕರಣಕ್ಕೆ ಯಾರು ಹೊಣೆ ಎಂಬ ಪ್ರಶ್ನೆಗೆ ಸಿಎಂ ಪ್ರತಿಕ್ರಿಯೆ. 70 ವರ್ಷದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಗೇಟ್ ಮುರಿದಿದೆ. ನೀರಿನ ರಭಸಕ್ಕೆ ಗೇಟ್ ಕೊಚ್ಚಿ ಹೋಗಿದೆ. ಗೇಟ್ ಈಗಾಗಲೇ ತಯಾರು ಮಾಡಲಾಗ್ತಾ ಇದೆ. ನಾಳೆಯಿಂದ ಗೇಟ್ ಅಳವಡಿಕೆ ಕಾರ್ಯಕ್ಕೆ ಚಾಲನೆ ನೀಡಲಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಈ ಹಿಂದೆ ಗೇಟ್ ಮುರಿದಿದೆ ಎಂಬ ಆರೋಪ ಹಿನ್ನೆಲೆ ಸ್ಪಷ್ಟನೆ ಕೊಟ್ಟಿದ್ದ ಅವರು, ಇತಿಹಾಸದಲ್ಲಿ ಈ ಹಿಂದೆ ಯಾವತ್ತೂ ಕೂಡ ಗೇಟ್ ಮುರಿದಿಲ್ಲ. ಸದ್ಯಕ್ಕೆ ನೀರು ನಿಲ್ಲಿಸುವುದೇ ನಮಗೆ ಸವಾಲು ಎಂದರು. ಗೇಟ್ ಕೊಚ್ಚಿ ಹೋಗಿರುವ ಪ್ರಕರಣಕ್ಕೆ ಯಾರನ್ನು ಹೊಣೆ ಮಾಡುತ್ತೀರಿ ಎನ್ನುವ ಪ್ರಶ್ನೆಗೆ ಪ್ರತಿಕ್ರಿಯಿಸಿ, ನೀರು ನಿಲ್ಲಿಸುವುದೇ ಒಂದು ನಮ್ಮ ಗುರಿ, ಉಳಿದಿದ್ದೆಲ್ಲ ಆಮೇಲೆ ಎಂದು ಹೇಳಿದರು. ಮೊದಲನೇ ಬೆಳೆಗೆ ಯಾವುದೇ ತೊಂದರೆ ಇಲ್ಲ. ಗೇಟ್ ಕೂಡಿಸಿದ ಬಳಿಕವೂ ನಮ್ಮ ಬಳಿ 63 ಟಿಎಂಸಿ ನೀರು ಉಳಿಯುತ್ತೆ. ರೈತರು ಯಾವುದೇ ಕಾರಣಕ್ಕೂ ಆತಂಕ ಪಡೋ ಅಗತ್ಯವಿಲ್ಲ. ಮೊದಲನೇ ಬೆಳೆಗೆ ಬೇಕಾಗುವಷ್ಟು ನೀರು ಇದೆ. ಮೊದಲ ಬೆಳೆಗೆ ಬೇಕಾದಷ್ಟು ನೀರು ಪೂರೈಸ್ತೀವಿ. ಆಂಧ್ರ ತೆಲಂಗಾಣ ರಾಜ್ಯದ ನಾಯಕರು ನಾವು ಜಂಟಿಯಾಗಿದ್ದೇವೆ. ಜಲಾಶಯ ವಿಚಾರದಲ್ಲಿ ರಾಜಕೀಯ ಮಾಡುವುದಿಲ್ಲ ಎಂದರು. ಡ್ಯಾಮಿನ ಬಗ್ಗೆ ಆಮೇಲೆ ನೋಡಿದ ಮೇಲೆ ಮಾತಾಡ್ತೀನಿ. ಹೋಗಿಲ್ಲ ಅಲ್ಲಿಗೆ, ಜನರಲ್ ಆಗಿ ಹೇಳ್ಬೇಕಾಗ್ತದೆ. ಅಲ್ಲಿ ನೋಡಿದ ಮೇಲೆ ಮಾತಾಡೋಣ. ಬೇರೆ ಏನಾದ್ರು ಇದ್ರೆ ಕೇಳಿ. ತುಂಗಭದ್ರಾ ಒಬ್ಬೊಬ್ಬರು ಮಾತಾಡ್ರಿ. ಅರ್ಧ ಆಗ್ತದೆ. ರಾಜ್ಯ ಸರ್ಕಾರದ ಹೊಣೆಗಾರಿಕೆಯಿಂದ ಈ ದುರ್ಘಟನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಬೋರ್ಡ್ ಇದೆ ಅಂತ ಗೊತ್ತಾ? ಅವ್ರೇನ್ ಹೇಳ್ತಾರೆ ಸರ್? ಅಲ್ಲೇ ಕೇಳಪ್ಪ. ಇಲ್ಲಿ there is a board headed by the chairman appointed by Government of India. CWS ಗೊತ್ತಾಯ್ತಾ? Appointed by whom? Government of India. Government of India. ಗೌರ್ಮೆಂಟ್ ಆಫ್ ಇಂಡಿಯಾ ಯಾರ ಪಕ್ಷದಲ್ಲಿರೋದು, ಯಾರ ಪಕ್ಷದ ಅಧಿಕಾರದಲ್ಲಿರೋದು? ಮತ್ತೆ ಅವ್ರ ಮೇಲೆ ಮಾಡಬೇಕಾಗಿರೋದು ಆರೋಪನ? ನಾನು ಈಗ ರಾಜಕೀಯ ಮಾಡಕ್ ಹೋಗಲ್ಲ. ಕೇಳಪ್ಪ ಇಲ್ಲಿ. ಕೇಳ್ರಿ, ಒಂದ್ ನಿಮಿಷ ಕೇಳಿ. ನೀವು ಕೇಳೋದೊತ್ತಿಗೆ ಹೇಳ್ತಾ ಇದ್ದೀನಿ. ಬಟ್ ನಾ ರಾಜಕೀಯ ಮಾಡಕ್ ಹೋಗಲ್ಲ. ಇದರಲ್ಲಿ ದೇರ್ ಇಸ್ ಎ ಬೋರ್ಡ್ ಹೆಡೆಡ್ ಬೈ ದಿ ಚೇರ್ಮನ್ ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಅವರು CWCನವರು ಅವರು ಮಾಡ್ತಾರೆ. ನಮ್ಮ ಅಧಿಕಾರಿನೂ ಕೂಡ ಇರ್ತಾರೆ, ಮೆಂಬರ್ ಇರ್ತಾರೆ. ಸೊ ತೆಲಂಗಾಣದವ್ರು ಇರ್ತಾರೆ, ಆಂಧ್ರ ಪ್ರದೇಶದವ್ರು ಇರ್ತಾರೆ. ಅವರಿಷ್ಟು ಜನ ಸೇರಿ ಬೋರ್ಡ್ ಆಗಿರೋದು ಅಲ್ವಾ? ಬೋರ್ಡ್ ಒಂದು ಬಿಳಿ ಆನೆ ಇದ್ದಂಗೆ ಸುಮ್ಮನೆ ದುಡ್ಡು ಖರ್ಚಾಗ್ತಾ ಇದೆ ಸರ್, ಅದರಿಂದ ಕೆಲಸ ಆಗ್ತಾ ಇಲ್ಲ ಅಂತ ಆಮೇಲೆ ಬಿಜೆಪಿಯವರು ಕೇಳ್ರಿ. ಇಲ್ಲಿ ಕೇಳಪ್ಪ. ಇಲ್ಲಿ ನಾವ್ ಹೋಗ್ತೀನಿ ನೋಡಾಗ್ರೆ ಕೇಳಿ ಕೇಳಿ ಅಂತಂದ್ರೆ ನೀವು ಕೇಳೋದಕ್ಕೆಲ್ಲ ಉತ್ತರ ಕೊಡಕ್ಕಾಗುತ್ತ? ನಾನು ನೋಡ್ರಿ, ಬಿಜೆಪಿಯವರು ರಾಜಕೀಯವಾಗಿ ಟೀಕೆ ಮಾಡ್ತಾರೆ. ನಾನು ಅದಕ್ಕೆಲ್ಲ ರಾಜಕೀಯ ಮಾಡಕ್ ಹೋಗಲ್ಲ. ಗೊತ್ತಾಯ್ತಾ? ಈಗ 19ನೇ ಗೇಟು ಅಲ್ಲಿರ್ತಕ್ಕಂಥ ಚೈನು ಕಟ್ಟಾಗಿ ನೀರು ಹೋಗ್ತಾ ಇದೆ. ಅದರಲ್ಲಿ ಸರ್ಕಾರ, ಕೇಂದ್ರ ರಾಜ್ಯ ಸರ್ಕಾರದ ಒಣಗೇಡಿತನ ಅಂತಂದ್ರೆ ಏನರ್ಥ? ನಾವು ಅದರ ಮೇಂಟೆನೆನ್ಸು ಅವೆಲ್ಲ ನೋಡ್ಕೊಳ್ತಕ್ಕಂಥವ್ರು, ತುಂಗಭದ್ರಾ ಡ್ಯಾಮನ್ನೆಲ್ಲ ನೋಡ್ಕೊಳ್ತಕ್ಕಂಥವ್ರು ಬೋರ್ಡ್ ನೋಡ್ಕೊತಾರೆ. ಗೊತ್ತಾಯ್ತಾ? ನಾನು ಈಗ ಯಾರನ್ನೂ ಕೂಡ ಇಂಥವರೇ ತಪ್ಪು ಮಾಡಿದ್ದಾರೆ ಅಂತ ಹೇಳಕ್ ಹೋಗಲ್ಲ. ಚೇರ್ಮನ್ ತಪ್ಪು ಮಾಡಿದ್ದಾರೆ, ಅಥವಾ ಇನ್ಯಾರೋ ಆಂಧ್ರದವ್ರು ತಪ್ಪು ಮಾಡಿದ್ದಾರೆ, ತೆಲಂಗಾಣದವ್ರು ತಪ್ಪು ಮಾಡಿದ್ದಾರೆ, ಕರ್ನಾಟಕದವ್ರು ತಪ್ಪು ಮಾಡಿ ಅಂತ ಹೇಳಕ್ ಹೋಗಲ್ಲ. ನೀರು 19ನೇ ಕ್ರಸ್ಟ್ ಗೇಟು ಅಲ್ಲಿ ಚೈನ್ ಕಟ್ಟಾಗಿ ನೀರು ಹೋಗಿದೆ. ನೀರು ಈಗ ನಮ್ಗೆ ಇರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದ್ರೆ, ನೀರು ತುಂಬಿತ್ತು, 105 TMC ನೀರುವರೆಗೂ ತುಂಬಿತ್ತು. ಆ ನೀರಿನಲ್ಲಿ 50 TMC ಅಥವಾ 60 TMC ನೀರನ್ನು ಹೊರಗಡೆ ಬಿಡಬೇಕಾಗುತ್ತೆ. ಯಾಕಂದ್ರೆ ಅದು ರಿಪೇರಿ ಮಾಡಬೇಕಲ್ಲ. ಇನ್ನೂ ಸುಮಾರು 60 TMC ನೀರು ಉಳಿಯುತ್ತದೆ. ಸೊ ರೈತರಿಗೆ ಯಾವ ಕಾರಣಕ್ಕೂ ಕೂಡ ವ್ಯವಸಾಯಕ್ಕೆ ತೊಂದರೆ ಆಗಲ್ಲ. ಗೊತ್ತಾಯ್ತಾ? ಮೊದಲನೇ ಬೆಳೆಗೆ ಯಾವ ತೊಂದರೆ ಇಲ್ಲ. ಇನ್ನು ನಾವು ಆಗಸ್ಟ್ ತಿಂಗಳು 12ನೇ ತಾರೀಕು ಇವತ್ತಿರೋದು, 13ನೇ ತಾರೀಕು ಇವತ್ತು, 13ನೇ ತಾರೀಕು. ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಕೂಡ ಮಳೆ ಇದೆ. ನೀರು ತುಂಬತಕ್ಕಂಥ ಸಾಧ್ಯತೆ ಇದೆ. ಗೊತ್ತಾಯ್ತಾ? ನಾವು ತುಂಬ್ತದೆ ಅಂತಕ್ಕಂಥ ಹೋಪ್ಸ್ ಇಟ್ಕೊಳ್ಳೋಣ. ಮಳೆ ಬರ್ತಾ ಇದೆ,
ಯಾಕಂದರೆ ಹವಾಮಾನ ಮುನ್ಸೂಚನೆ ಪ್ರಕಾರ ಆಗಸ್ಟ್ 15 ಆದಮೇಲೆ ಮತ್ತೆ ಮಳೆ ಬರ್ತದೆ ಅಂತಕ್ಕಂಥ ನಿರೀಕ್ಷೆ ಇದೆ. ಅದರಿಂದ ಎಷ್ಟು ನೀರು ಹೋಗಿರ್ತದೆ ನದಿಗೆ ಅಷ್ಟು ನೀರು ಮತ್ತೆ ತುಂಗಭದ್ರಾ ಡ್ಯಾಮ್ಗೆ ತುಂಬಿಕೊಳ್ತಕ್ಕಂಥ ಸಾಧ್ಯತೆ ಇರ್ತದೆ. ನನ್ನ ಪ್ರಕಾರ ನಾನು ಹವಾಮಾನ ಮುನ್ಸೂಚನೆ ಪ್ರಕಾರ ರೈತರಿಗೆ ಯಾವ ರೀತಿಯಲ್ಲೂ ಕೂಡ ತೊಂದರೆ ಆಗಬಾರ್ದಾಗಿ ನೋಡ್ಕೊಂಡು, ಮತ್ತು ಈಗಾಗಲೇ ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಎಲ್ಲ ಡ್ಯಾಮ್ಗಳು ಇದು ಹಳೆ ಡ್ಯಾಮು, 65 years. 53ನೇ ಇಸ್ವಿನಲ್ಲಿ ಕಂಪ್ಲೀಟ್ ಆದ್ದು. ಇದು 48ನೇ ಇಸ್ವಿನಲ್ಲಿ ಶುರುವಾಗಿ 52, 53ನೇ ಇಸ್ವಿನಲ್ಲಿ ಕಂಪ್ಲೀಟ್ ಆದದ್ದು. ಅವತ್ತಿನಿಂದ ಏನೂ ಆಗಿರಲಿಲ್ಲ, ತೊಂದರೆ ಆಗಿರಲಿಲ್ಲ. ಇವತ್ತು ತೊಂದರೆ ಆಗಿದೆ. ಅಲ್ಲ, ಚೈನ್ ಕಟ್ಟಾಗಿತ್ತು, ಹಿಂಗೆ ಈ ತರ ನೀರು. ಆಯ್ತು ಬಿಡ್ರಿ, ಆಯ್ತು. ವಿರೋಧ ಪಕ್ಷದವರು ನಿಮ್ಮ ಇರ್ಲಿಯಪ್ಪ ಒಬ್ಬೊಬ್ರು. ನಾನು ಯಾರ ಮೇಲೂ ಗೂಬೆ ಕುಳಿಸಕ್ ಹೋಗಲ್ಲ. ಬಿಜೆಪಿಯವರು ಗೂಬೆ ಕುಳಿಸ್ತಕ್ಕಂಥದ್ದೇ ಒಂದು ಕೆಲಸ, ಅವ್ರಿಗೆ ಕಸುಬಾಗ್ಬಿಟ್ಟದೆ ಪಾಪ. ನಾನು ಯಾರ ಮೇಲೂ ಗೂಬೆ ಕುಳಿಸಕ್ ಹೋಗಲ್ಲ. ರೈತರ ಪರವಾಗಿ ನಾವು ರೈತರ ಪರ ಇದ್ದೀವಿ. ರೈತರಿಗೆ ತೊಂದರೆ ಆಗದ ರೀತಿ ನೋಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ನಾನು ನಿನ್ನೆ ಬರಬೇಕಾಗಿತ್ತು. 10ನೇ ತಾರೀಕು ರಾತ್ರಿ 10:50ಕ್ಕೆ ಚೈನ್ ಕಟ್ಟಾಗಿ ನೀರು ಜೋರಾಗಿ ಕೇಳ್ತಾ ಇಲ್ಲ. ನೀರನ್ನು ಗೇಟ್ಗಳ ಮೂಲಕ ಬಿಡ್ತಾ ಇತ್ತು. ಗೇಟ್ಗಳ ಮೂಲಕ ನೀರು ಬಿಡ್ತಾ ಇತ್ತು. ಅದರಲ್ಲಿ 19ನೇ ಗೇಟು ಕೂಡ ಸೇರಿತ್ತು. 19 ಗೇಟು ಕೂಡ ಸೇರಿತ್ತು. 19ನೇ ಗೇಟ್ನಲ್ಲಿ ಚೈನ್ ಕಟ್ಟಾಗಿ ಗೇಟು ಕೊಚ್ಚಿ ಹೋಗಿದೆ. ಗೇಟ್ಗಳು ಇಟ್ಕೊಂಡಿರ್ತಕ್ಕಂಥದ್ದು ನೀರನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ. Dam safety expert Kannaya is a entire country support for this. ಸೊ ಅವ್ರನ್ನ ಕನ್ಸಲ್ಟ್ ಮಾಡಿದ್ದೀವಿ. ಕನ್ಸಲ್ಟ್ ಮಾಡಿ ಅವರು ಇದನ್ನು ರಿಪೇರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಏನು ಅಡ್ವೈಸ್ ಮಾಡ್ತಾರೆ ಅದ್ರ ಪ್ರಕಾರ ತುಂಗಭದ್ರಾ ಡ್ಯಾಮ್ ಬೋರ್ಡ್ ಇದೆಯಲ್ಲ, ಆ ಬೋರ್ಡ್ ಕರ್ನಾಟಕ ಸರ್ಕಾರ ಮತ್ತು ಆಂಧ್ರ ಸರ್ಕಾರ ಮತ್ತು ತೆಲಂಗಾಣ ಸರ್ಕಾರ 3 ಜನ ಈ ಬೋರ್ಡ್ನಲ್ಲಿ ಇರ್ತಾರೆ. CWC ಸೆಂಟ್ರಲ್ ವಾಟರ್ ಕಮಿಷನ್ ಅವ್ರನ್ನ ಅಪಾಯಿಂಟ್ ಮಾಡಿದಂಥ ಒಂದು ಚೇರ್ಮನ್ ಇರ್ತಾರೆ. ಆಯಿತಾ? ಅವರು ಇದನ್ನೆಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ನೋಡ್ಕೊಳ್ತಾರೆ. ಆ ಬೋರ್ಡು ಇದನ್ನೆಲ್ಲ ನೀರು ಕರ್ನಾಟಕಕ್ಕೆ ಲೌಡ್ಲಿ ಸರ್. ಆಂಧ್ರಕ್ಕೆ ತೆಲಂಗಾಣಕ್ಕೆ ನೀರು ಅದರ ಪ್ರಕಾರ ಬೋರ್ಡು ಇದು 1948ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿ ಈ ಡ್ಯಾಮ್ 53ನೇ ಇಸ್ವಿಗೆ ಮುಗಿದಿರೋದು. 1953 54ನೇ ಇಸ್ವಿಯಿಂದ ನೀರು ಪ್ರಾರಂಭ ಆಗಿದೆ. 54ನೇ ಪ್ರಾರಂಭ ಆಗಿದೆ. 9 ವರ್ಷ ವಯಸ್ಸಾಗಿರ್ತಕ್ಕಂಥ ಡ್ಯಾಮ್ ವಯಸ್ಸಾಗಿರ್ತಕ್ಕಂಥ ಡ್ಯಾಮ್. ಈ ಡ್ಯಾಮ್ನಲ್ಲಿ ಅವತ್ತಿನಿಂದ ಇವತ್ತಿಗೆ ಚೈನ್ ಕಟ್ಟಾಗಿರಲಿಲ್ಲ. 19ನೇ ಗೇಟ್ನಲ್ಲಿ ಚೈನ್ ಕಟ್ಟಾಗಿದೆ. ಆ ಕಟ್ಟಾಗಿರೋದ್ರಿಂದ ಈ ಡ್ಯಾಮ್ನ ಈ ವರ್ಷ 115 TMC ನೀರು, ಅದರಲ್ಲಿ ಈಗಾಗಲೇ 25 TMC ನೀರನ್ನು
ಬೆಳೆ ಮುಗಿಬೇಕಾದ್ರೆ ಬೆಳೆ ಬರಬೇಕಾದ್ರೆ ಈಗ ನಮ್ಮ ಡ್ಯಾಮ್ನಲ್ಲಿ 90 TMC ನೀರಿದೆ. ಮೊದಲೇ ಬೆಳೆಗೆ ತೊಂದರೆ ಏನಾಗಲ್ಲ. ಈಗ 35,000 ಕ್ಯೂಸೆಕ್ ನೀರು ಹೋಗ್ತಾ ಇದೆ. 35,000 ನೀರು ಕಡಿಮೆ ಮಾಡ್ಕೊಳ್ಳೋದೇನೆ ನಾವು ಅದಕ್ಕೆ ಈ 1629 ಇದು ಶೀಟ್ ಇದೆ, ಅದನ್ನು ಕಡಿಮೆ ಮಾಡಬೇಕು. ಆಗ ಇನ್ನೂ 64 TMC ನೀರು ಉಳಿತದೆ. ಅಷ್ಟರಲ್ಲಿ ನೀರು ನಿಲ್ಲಿಸ್ಬೇಕು. ಈ ರಿಪೇರಿ ಕೆಲಸ ಆಗ್ತದೆ. ಈ ರಿಪೇರಿ ಕೆಲಸ ಚೈನು ಮತ್ತು ಪ್ಲೇಟು ಇವೆಲ್ಲ ಆಗಬೇಕಾದ್ರೆ ಕನಿಷ್ಠ ಪಕ್ಷ 4 ರಿಂದ 5 ದಿನ ಈಗಾಗಲೇ ನೆನ್ನೆಯಿಂದ ಪ್ರಾರಂಭ ಆಗ್ತದೆ. ನಾಳೆ ಗೇಟ್ ತಯಾರಾಗ್ತದೆ. ನಾರಾಯಣ ಇಂಜಿನಿಯರಿಂಗು ಮತ್ತು ಶಿವರಾಜ್ ಇಂಜಿನಿಯರಿಂಗ್ ಆ ಇಂಜಿನಿಯರಿಂಗ್ನಲ್ಲಿ 3 ಕಡೆ ಪ್ಲೇಟು ನಮ್ಮ ಕನ್ನಯ್ಯ ನಾಯ್ಡು ಅವರ ಅಡ್ವೈಸ್ನಲ್ಲಿ ಅವರು ಅಡ್ವೈಸ್. ನಾನು ಇವತ್ತು ಬರ್ತೀನಿ ಅಂತ ಅವರು ನೆನ್ನೆ ಹೋಗಬೇಕಾಗಿತ್ತು ಊರಿಗೆ. ಐ ಸರ್ಜರಿ ಆಗಿದೆ ಅವರು. ನಾಳೆ ಆಗಿದೆ. ಭಾಳ ಆತುರವಾಗಿದೆಯಲ್ಲ. ಯಾಕೆ ಅದರಿಂದ ರೈತರಿಗೆ ಏನೂ ತೊಂದರೆ ಆಗಲ್ಲ. ಈಗ ಬೆಳೆ ಹಾಕಿದಾರಲ್ಲ ರೈತರು ಸುಮಾರು ಕರ್ನಾಟಕದಲ್ಲಿ 9 ಲಕ್ಷ ಅವರು ಮತ್ತು ಆಂಧ್ರ ತೆಲಂಗಾಣದಿಂದ 3 ಲಕ್ಷ ಎಲ್ಲ ಕೆನಲ್ಗಳಿಗೂ ಕೂಡ ನೀರು ಹೋಗ್ತದೆ. ಬೆಳೆಗೆ ಈಗ ಹಾಕಿರ್ತಕ್ಕಂಥ ಬೆಳೆ ಇದೆ ಏನು ತೊಂದರೆ ಆಗಲ್ಲ. ರೈತರು ಆಯ್ತಾ. ಆಮೇಲೆ ನಾವಿನ್ನೂ ಆಗಸ್ಟ್ 13ನೇ ತಾರೀಕು ಆಗಸ್ಟ್ 13ನೇ ತಾರೀಕು ನಮಗೆ 17ರಿಂದ 18ರಿಂದ ವಾಡಿಕೆ ಮಳೆಗಿಂತ ಹೆಚ್ಚು ಮಳೆ ಬರ್ತದೆ. ನಾನು ಕಂದಾಯ ಅವ್ರಿಗೆ ಏನು ಮಾಡಿದ್ದೀನಿ, ಆದಷ್ಟು ಜಾಗ್ರತೆ 3-4 ದಿನದಲ್ಲಿ 3-4 ಡೇಸ್ನಲ್ಲಿ ಮುಗಿಸಿ ಇದನ್ನು ಮಾಡಿ ನಮಗೆ ಮಳೆ ಬರ್ತದಲ್ಲ, ಆ ಮಳೆಯಲ್ಲಿ ಮತ್ತೆ ಫೋನ್ ಮಾಡ್ಕೋಬೇಕು. ನೀರನ್ನ 90 TMC ಬೇಕು ಈಗ ಬೆಳೆಗೆ ಸ್ಟ್ಯಾಂಡಿಂಗ್ ಕ್ರಾಪ್ಗೆ. ಆ 90 TMC ನೀರು ಬೇಕಾಗಿರೋದ್ರಿಂದ ಆದಷ್ಟು ಜಾಗ್ರತೆ ಮುಗಿಸಿ ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಈ ದೇಶದಲ್ಲೇ ಮುಗಿಸ್ತೀನಿ ಅಂತ ಅವ್ರು ಹೇಳ್ತಾರೆ. ಬಟ್ ನಾನು 4-5 ದಿನ ಆಗ್ಬೋದು. ದಿನ ಆ ಕಡೆ ಈ ಕಡೆ ಹೆಚ್ಚಾಗಿ ಆಗಲಿಕ್ಕೆ ಸಾಧ್ಯತೆ ಇರ್ತದೆ. ಆದಷ್ಟು ಜಾಗ್ರತೆ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರ ಅಟ್ಲೀಸ್ಟ್ ಇದರಲ್ಲಿ ಇವತ್ತು ತ್ವರಿತವಾಗಿ ಮಾಡಿಸಿ ರೈತರಿಗೆ ತೊಂದರೆ ಆಗದ ರೀತಿ ಇನ್ನೇನಾದ್ರೂ ಪ್ರಶ್ನೆಗಳಿದ್ರೆ ಕೇಶವ್ ಫೈನಾನ್ಸ್ ಮಿನಿಸ್ಟರ್, ರಾಮನಾಯ್ಡು ಇರಿಗೇಷನ್ ಮಿನಿಸ್ಟರ್ ಫ್ರಮ್ ಆಂಧ್ರ, MLAಗಳು ಕೂಡ ಬಂದಿದ್ದಾರೆ. ಆಂಧ್ರದ MLAಗಳು ಬಂದಿದ್ದಾರೆ. ನವಲಿ ಜಲಾಶಯ ಏನಾಯ್ತು ಸರ್? ನವಲಿ ಜಲಾಶಯ 5 ವರ್ಷದಲ್ಲಿ ಇದು 2ನೇ ಬಾರಿ ಆಗ್ತಾ ಇರೋದು. ಆದರೆ ದೊಡ್ಡ ಮಟ್ಟದ ಆಗಿದ್ದಿಲ್ಲ. ಹೈದರಾಬಾದಲ್ಲಿ ಆಗಿದೆ ಸರ್. 2019 ಅಲ್ಲಿ 19 ಅಲ್ಲೇ ಆಗಿತ್ತು. ಇಲ್ಲಿ ಗೇಟ್ ಇಲ್ಲ. ಗೇಟ್ ಎಲ್ಲಪ್ಪ, ಗೇಟ್ ಆಗಿಲ್ಲ. ಗೇಟ್ ಎಲ್ಲ ಕ್ಯಾನಲ್ ಆಗಿದೆ.
ಬ್ಯಾಂಕ್ ಚಾನಲ್ನಲ್ಲಿ ಆಗಿತ್ತು. ಸರ್ ನವಲಿ ಜಲಾಶಯ ಏನಕ್ಕೆ ಸರ್? ನಾಟ್ 33 ಗೇಟ್ಗಳಲ್ಲ. ನವಲಿ ಸರ್ 2019 ಕೇಳಪ್ಪ ತಮ್ಮ, ಮಾತಾಡಿದ್ರೆ 2019ರಲ್ಲಿ ಲೆಫ್ಟ್ ಬ್ಯಾಂಕ್ ಚಾನಲ್ನಲ್ಲಿ ತೊಂದರೆ ಆಗಿತ್ತು, ಗೊತ್ತಾಯ್ತಾ? ಗೇಟ್ಗಳಲ್ಲಿ 33 ಗೇಟ್ಗಳಲ್ಲಿ ತೊಂದರೆ ಆಗಿಲ್ಲ. ಫಾರ್ ದಿ ಫಸ್ಟ್ ಟೈಮ್ 70 ವರ್ಷದಲ್ಲಿ ಫಸ್ಟ್ ಟೈಮ್ ಚೈನ್ ಕಟ್ಟಾಗಿರೋದು. ಅವರು ಕನ್ನಯ್ಯನವ್ರ ಪ್ರಕಾರ ಕನಿಷ್ಠ 50 ವರ್ಷಕ್ಕೊಮ್ಮೆ ಒಂದ್ಸರಿ ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ. 70 ವರ್ಷ ಓಲ್ಡ್ ಆಗಿದೆ, 50 ವರ್ಷಕ್ಕೆ ಕನಿಷ್ಠ ಚೇಂಜ್ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ಅವ್ರು ಏನು ಅಡ್ವೈಸ್ ಮಾಡ್ತಾರೆ, ಅಡ್ವೈಸ್ ಪ್ರಕಾರ ಬೋರ್ಡು ನಡ್ಕೊಳ್ತದೆ, ಕರ್ನಾಟಕ ಸರ್ಕಾರ ನಡ್ಕೊಳ್ತದೆ, ಆಂಧ್ರ ಸರ್ಕಾರ ನಡ್ಕೊಳ್ತದೆ, ತೆಲಂಗಾಣ ಸರ್ಕಾರ ನಡ್ಕೊಳ್ತದೆ. ಸರ್ ಹೊಣೆಗಾರರು ಇದಕ್ಕೆ ಹೊಣೆಗಾರರು ಯಾರು ಮಾಡ್ತೀರಿ ಸರ್? ಹೊಣೆಗಾರರು ಗೇಟ್ ಕಟ್ಟಾಗಿದ್ದಕ್ಕೆ ಹೊಣೆಗಾರರು ಯಾರು ಮಾಡ್ತೀರಿ ಸರ್? ರೆಸ್ಪಾನ್ಸಿಬಿಲಿಟಿ ಯಾರು ಸರ್? ಅದನ್ನು ವಿಚಾರಣೆ ಮಾಡೋಣ. ಬೋರ್ಡು ಇದನ್ನು ಮೇಂಟೈನ್ ಎಲ್ಲ ಮಾಡ್ತಾರೆ. ಬೋರ್ಡ್ ಈಸ್ ಹೆಡೆಡ್ ಬೈ ಯಾರು? CP ಲೆವೆಲ್ ಅವರು ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟ್ ಮಾಡಿದಂಥವ್ರು ಹೆಡೆಡ್ ಮಾಡಿದ್ದಾರೆ. ಸೆಂಟ್ರಲ್ ವಾಟರ್ ಕಮಿಷನ್ ಅವರು ಇದ್ದಾರೆ, ಆಮೇಲೆ ಆಂಧ್ರದವರು ಇದ್ದಾರೆ ಮೆಂಬರ್ ಆಗಿ, ತೆಲಂಗಾಣದವರು ಇದ್ದಾರೆ, ಕರ್ನಾಟಕದವರು ಕೂಡ ಇದ್ದಾರೆ, ಗೊತ್ತಾಯ್ತಾ? ಇದ್ರ ಬಗ್ಗೆ ಅವರಿಂದ ತಪ್ಪಾಗಿದೆಯಾ ಇಲ್ವಾ, ಜವಾಬ್ದಾರಿ ವಿಫಲ ಆಗಿದೆಯಾ ಇಲ್ಲ, ಡಿರಿಲಿಕ್ಷನ್ ಅಪ್ರೂವ್ ಇದೆಯಾ ಇಲ್ವಾ ಅಂತ ವಿಚಾರ ಮಾಡಿ. ಶರ್ಮಾ ಅವರು ಬಂದಿದ್ದಾರೆ ಸರ್ ಆಂಧ್ರದವರು ನವಲಿ ಪ್ರಕಾರ ಒಪಿನಿಯನ್ ಪ್ರಕಾರ 50 ವರ್ಷಕ್ಕೆ ಬದಲಾವಣೆ ಮಾಡಬೇಕಾಗಿತ್ತು. ಯಾವುದೇ ಡ್ಯಾಮ್ನಲ್ಲಿ ಗೇಟ್ಗಳನ್ನು ಚೇಂಜ್ ಮಾಡ್ತಕ್ಕಂಥ, ಆಮೇಲೆ ಚೈನ್ಗಳನ್ನು ಚೇಂಜ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿತ್ತು ಅವರ ಒಪಿನಿಯನ್ ಇದೆ. ಆ ಒಪಿನಿಯನ್ನು ಗಮನದಲ್ಲಿಟ್ಟುಕೊಂಡು ಬೋರ್ಡ್ನವರು ಏನು ಡಿಸಿಷನ್ ತಗೊಂಡಿದ್ದಾರೆ, ಅವರು ಮೇಂಟೆನೆನ್ಸ್ ಬಗ್ಗೆ ಏನು ಡಿಸಿಷನ್ ತಗೊಂಡಿದ್ದಾರೆ ಅದನ್ನೆಲ್ಲ ನೋಡ್ತಕ್ಕಂಥ ಕೆಲಸವನ್ನು ಆಂಧ್ರ, ಕರ್ನಾಟಕ, ತೆಲಂಗಾಣ 3 ರಾಜ್ಯಗಳು ಮಾಡ್ತಾರೆ. ಈ ಜಲಾಶಯದ ಬಗ್ಗೆ DPR ತಯಾರಾಗಿದೆ. ಸುಮಾರು 15,000 ಆಗಿದೆ. ಬೋರ್ಡ್ಗೆ ಕಳಿಸಿದ್ದಾರೆ. ಬೋರ್ಡ್ನವರು ಇನ್ಫ್ಯಾಕ್ಟ್ ಇವರು ಆಂಧ್ರದವ್ರದ್ದು, ತೆಲಂಗಾಣದವ್ರದ್ದು ಹೇಳ್ತಾರೆ, ಒಪಿನಿಯನ್ ಕೇಳ್ತಾರೆ. ಅವ್ರು ಕೇಳಿದ ಮೇಲೆ ನಾವು DPR ಮಾಡಿರೋದ್ರಿಂದ ಅವರು ಒಪ್ಪಿಗೆ ಕೊಟ್ಟರೆ ಕರ್ನಾಟಕ ಒಂದೇ ಅಲ್ಲ, ಬೇರೆ ರಾಜ್ಯಗಳಲ್ಲಿ ಬೋರ್ಡ್ ಆಗಿದೆ. ಮತ್ತೆ ತುಂಬಿದ ಮೇಲೆ ಬರ್ತೀವಿ. ವಿಶ್ವಾಸ ಇದೆ ಮತ್ತೆ ತುಂಗಭದ್ರಾ ಡ್ಯಾಮ್ ತುಂಬುತ್ತೆ. ರಾಜಕೀಯ ಮಾಡಕ್ಕೆ ಹೋಗಲ್ಲ.